ಊರಿನ ಜನರಿಗೆ ಉಂಡೆನ ಮಾತಿಕ್ಕಿ ಮಾಡೋ ಕೆಲಸ ಮಾಡದೆ ಬಿಲ್ ಮಾತ್ರ ರೈಸ್ ಮಾಡಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಹಳ್ಳಿಗೆ ರಸ್ತೆ ಹಾಕಿ ಕುಡಿಯೋಕೆ ನೀರು ಕೊಡಿ ಬೀದಿ ದೀಪ ಹಾಕ್ಸಿ ಅಂದ್ರೆ ಎಲ್ಲವೂ ಮಾಡಿದ್ದೇವೆ ಅಂತ ಕಳ್ಳ ಬಿಲ್ಲು ನೀಡಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಇಷ್ಟಕ್ಕೂ ಈ ಹಳ್ಳಿ ಯಾವುದು ಅಂತೀರಾ? ನೋಡಿ ಈ ಸ್ಟೋರಿ. ಬಂದಿದ್ದು ಲಕ್ಷಾಂತರ ರೂಪಾಯಿ ಅನುದಾನ. ನಡೆದ ಕಾಮಗಾರಿ ಮಾತ್ರ ಶೂನ್ಯ. ಇಲ್ಲಿ ಕೆಲಸ ಎಲ್ಲಿ ಆಗಿದೆ ಅಂತ ನೋಡೋಕೆ ಹೋದ್ರೆ ಬರೀ ಪೇಪರ್ ಅಲ್ಲಿ ಕಾಣುತ್ತೆ. ಬಿಲ್ಲುಗಳು ಮಾತ್ರ ರಾಜಾರೋಷವಾಗಿ ಮೆರೆಯುತ್ತೆ. ಲಕ್ಷಾಂತರ ರೂಪಾಯಿ ಅನುದಾನ ಖರ್ಚಾಗಿದೆ ಅಂತ ಕಳ್ಳ ಬಿಲ್ಲುಗಳು ಸೃಷ್ಟಿಯಾಗುತ್ತೆ. ಆಗಿರೋ ಕಾಮಗಾರಿ ಮಾತ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಪಂಚಾಯಿತಿ ವ್ಯಾಪ್ತಿಯ ಎಣ್ಣಂಗೂರು ಗ್ರಾಮ. ನನ್ನ ಹೆಸರು ಮಂಜುನಾಥ್ ಅಂತ, ಎಣ್ಣಂಗೂರು ಗ್ರಾಮದವನು ಸರ್. 15 ಫೈನಾನ್ಸಲ್ಲಿ 2 ಬಿಲ್ ಮಾಡ್ತಾರೆ. ಸೋಮೇಶ್ವರ ದೇವಸ್ಥಾನದ ಮುಂದೆ ರಸ್ತೆ ಅಂತ ಒಂದು ಬಿಲ್ಲು, ಗೋಪಾಲಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಕಾಂಕ್ರೀಟ್ ರಸ್ತೆ ಅಂತ 2 ಬಿಲ್ ಮಾಡ್ತಾರೆ. ಎರಡೂ 1,85,000, ಅಲ್ಲಿ 1,85,000. ಗೋಪಾಲಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಈಗಾಗಲೇ ಕಾಂಕ್ರೀಟ್ ರಸ್ತೆ ಇದ್ದೇ ಇರ್ತದೆ, ಆದ್ರೂ ಅವ್ರು ಬಿಲ್ ಮಾಡ್ಕೊಂತಾರೆ. ಯಾವ ಥರ ಬಿಲ್ ಮಾಡ್ಕೊಂತಾರೆ ಅಂದರೆ, ಸೋಮೇಶ್ವರ ದೇವಸ್ಥಾನ ಮುಂದೆ ಕಾಂಕ್ರೀಟ್ ರಸ್ತೆ ಹಾಕ್ತಾರೆ, ಒಂದೇ ಫೋಟೋಗಳೇ, ಸೇಮ್ ಫೋಟೋಗಳೇ, ಅಲ್ಲಿ ಸೇಮ್ ಫೋಟೋಗಳೇ, ಎರಡೂ ಒಂದೇ ಬಿಲ್ ಮಾಡಿ 4 ಲಕ್ಷನ ಬಿಲ್ ಮಾಡ್ಕೊಂತಾರೆ. ಬಿಲ್ ಮಾಡ್ಕೊಂಡು ಇದು ಮಾಡ್ಕೊಂತಾರೆ. ಮತ್ತೆ ಈಗ ಏನು ಮಾಡ್ತಾರೆ, ಮತ್ತೆ ಈಗ ಇನ್ನೊಂದು ಬಿಲ್ ಮಾಡ್ಕೊಳಕ್ಕೆ ಅದ್ರ ಮೇಲೆ ಕಾಂಗ್ರೆಸ್ ಗೋಪಾಲಪ್ಪ ಸ್ವಾಮಿ ದೇವಸ್ಥಾನ ಮುಂದೆ 15 ಫೈನಾನ್ಸಲ್ಲಿ ಏನಂತ ಬಿಲ್ ಮಾಡ್ಕೊಂಡಿದ್ದಾರೆ, ವರ್ಗ 1ರಲ್ಲಿ ಮತ್ತೆ ಬಿಲ್ ಮಾಡ್ಕೊಳಕ್ಕೆ ಕಾಂಕ್ರೀಟ್ ರಸ್ತೆ ಹಾಕ್ಕೊಂಡಿದ್ದಾರೆ. ಮತ್ತೆ ಇವಾಗ ಅಧ್ಯಕ್ಷರು ಯಾವಾಗ ಸೈನ್ ಹಾಕಲಿಲ್ಲ ಅವಾಗ ಈಗ ಗ್ರಾಮಸ್ಥರ ಹತ್ರ ಒಂದು 50 ಜನ ಸೈನ್ ಹಾಕ್ಸ್ಕೊಂಡು ಹೋಗಿ ಪಂಚಾಯತಿಯಲ್ಲಿ ಇಟ್ಟಿದ್ದಾರೆ. ಮತ್ತೆ ಬಿಲ್ ಮಾಡಿಸ್ಕೊಳಕ್ಕೆ ನೋಡ್ತಿದ್ದಾರೆ. ತಿರುಗಿ ಮತ್ತೆ ಏನು ಮಾಡ್ತಾರೆ ಅಂದರೆ, ST ಕಾಲೋನಿಯಲ್ಲಿ ಚರಂಡಿಗೆ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 2 ಬಿಲ್ ಮಾಡ್ಕೊತಾರೆ. ಯಾವ ಚರಂಡಿನೂ ಕ್ಲೀನ್ ಮಾಡಿರೋದಿಲ್ಲ, ಸುಮ್ಮನೆ ಎಲ್ಲೋ ಒಂದು ಹತ್ರ ಮಾಡ್ತಾರೆ ಅಷ್ಟೇ, ಬಿಲ್ ಮಾಡ್ಕೊಂಡ್ಬಿಡ್ತಾರೆ. 90,000ನ ಚಿಲ್ಲರೆನ ಮಾಡ್ಕೊಂಡಿದ್ದಾರೆ ಬಿಲ್ಲು. ಚರಂಡಿ ಸರ್ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಚರಂಡಿ ಇದ್ರೂ ನೀರು ಹೋಗಲ್ಲ. ಚರಂಡಿ ಇದೆ, ಸುಮ್ಮನೆ ಚರಂಡಿ ಇದ್ರೆ ನೀರು ಇದೆ ಚರಂಡಿಗಳಿದೆ, ಬಟ್ ಅಲ್ಲಿ ಕ್ಲೀನ್ ಮಾಡಿರಲ್ಲ. ಕ್ಲೀನ್ ಮಾಡಿಲ್ಲ ಅಂದ್ರೂ ಬಿಲ್ ಮಾಡ್ಕೊಂತಾರೆ. ನಾವು ಹೋಗಿ ಕೇಳಿದ್ರೆ ಒಂದಿನ ಮಾಡಿದ್ರೆ ಒಂದಿನಕ್ಕೆ ಮುಚ್ಚೋಗ್ಬಿಡ್ತದೆ ಅಂತ ಕಾರಣ ಕೊಡ್ತಾರೆ. ಆಯ್ತು, ಈಗ ನಾವು ಏನೇ ಒಂದು ಸಮಸ್ಯೆ ಆದರೂ PDOವರೆಗೆ ಒಂದು ಅರ್ಜಿ ಹಾಕ್ತೀವಿ. IPGRS ಕಂಪ್ಲೇಂಟ್ ಮಾಡ್ತೀನಿ ನಾನು. IPGRS ಕಂಪ್ಲೇಂಟ್ ಮಾಡಿದಾಗ ಇಂಬಾರ ಏನು ಕೊಡ್ತಾರೆ, ಬನ್ನಿ ಕಚೇರಿಗೆ ಬಂದರೆ ನೀವು ದಾಖಲೆಗಳು ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ನಾನು ದಾಖಲೆಗಳಿಗೆ ಹೋದಾಗ ಇರಲ್ಲ, ಪಂಚಾಯತಿಯಲ್ಲಿ ಯಾರೂ ಇರಲ್ಲ. ಆಯ್ತು ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿಬಿಟ್ಟು UO ಮೇಡಮ್ಗೆ 3 ಗಂಟೆ ಆಗಿರುತ್ತೆ, ಯಾರೂ ಇರಲ್ಲ, UO ಮೇಡಮ್ಗೆ ಹಾಕ್ತೀನಿ. UO ಮೇಡಮ್ ಅದು ಎಲ್ಲಿರ್ತಾರೆ ಎಲ್ಲರೂ ಕಳಿಸ್ಬಿಡ್ತಾರೆ. ಆಯಿತು, ಮಾರನೇ ದಿವಸ ಹೋಗ್ತೀನಿ, ಕೇಳ್ತೀನಿ, ಮಾರನೇ ದಿವಸ ಹೋಗ್ತೀನಿ. ಇವತ್ತು ಬೇಡ, ನನ್ನ ಪೇಜಿಗೆ ಎಷ್ಟಿದೆ ಅಂತ ಲೆಕ್ಕ ಆಗಬೇಕು, ನಾಳೆ ಬಾ ಅಂತ ದಾಖಲೆಗಳು ನಾಳೆ ಕಳಿಸ್ತಾರೆ. ನಾಳೆ ಹೋದಾಗ ಏನಂತಾರೆ, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದ್ದಾರೆ ಜರಸ್ಗೆ, ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ದಾಖಲೆಗಳು ಯಾವ್ದು ಇದು ನೋಡಿ, 15 ಫೈನಾನ್ಸಲ್ಲಿ ನಾನು ಏನೇನು ದಾಖಲೆ ಇದೆ ಎಲ್ಲ ಕಾಮಿಡಿ ದಾಖಲೆಗಳು ಕೊಡಂದ್ರೆ ಇದುವರೆಗೂ ಈ ದಾಖಲೆಗಳು ಕೊಡ್ತಾ ಇಲ್ಲ ನನಗೆ. ಮತ್ತು ಫಿಲ್ಟ್ರದ್ದು ಮಾಡಿಸಿದ್ದಾರೆ, 2,25,000 ಬಿಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಐಟಮ್ ಹಾಕಿರೋದು 1,50,000. ನಾನು GST ಬಿಲ್ ಕೇಳ್ತಾ ಇದ್ದೀನಿ, ಗುತ್ತಿಗೆದಾರನೋ ಕೇಳ್ತಿದ್ದೀನಿ, PDO ಹತ್ತಿದ್ದಾರೆ ಅಂತಾರೆ. PDO ಇಂಜಿನಿಯರ್ನ ಕೇಳಿದ್ರೆ PDO ಇದು ಗುತ್ತಿಗೆ ತರತ್ತಿದೆ ಅಂತ ಇರ್ತಾರೆ. ಗುತ್ತಿಗೆದಾರ ಹೋಗಿ PDO ಯಾರು ದಾಖಲೆಗಳು ಕೊಡ್ತಾರೆ. GST ಬಿಲ್ ಕೊಟ್ಟರೆ ಏನೇನು ಹಾಕಿದ್ದಾರೆ ತೋರಿಸ್ರಿ. ಅಲ್ಲಿ ನೋಡಿದ್ರೆ ಕರೆಂಟ್ ವೈರಿಂಗ್ ಮಾಡಿದ್ದೀನಿ ಅಂತಾರೆ, ವೈರಿಂಗ್ ಮಾಡಿಲ್ಲ. ಪೈಪ್ಲೈನ್ ಮಾಡಿದೆ ಅಂತ ಪೈಪ್ಲೈನ್ ಮಾಡಲ್ಲ. ಈ ಕಾಂಕ್ರೀಟ್ ರಸ್ತೆ ಹಾಕಿರೋದು ನೆತ್ತೆ ಅದ್ರ ಕಾಂಕ್ರೀಟ್ ಹಾಕಿದ್ದಾರೆ. ಇಷ್ಟಕ್ಕೆ ಮುಗ್ದೈತೆ. ಈಗ 2,25,000 ಹೊಸದೇ ಬರ್ತಿತ್ತಲ್ಲ. ಈ ಹೊಸಪೇಟೆ ಗ್ರಾಮ ಪಂಚಾಯತಿಲಿ ಎಣ್ಣಂಗೂರು ಗ್ರಾಮದಲ್ಲೇ ಜನಸಂಖ್ಯೆ ಜಾಸ್ತಿ ಇರೋದು. ನಮ್ಗೆ ಚೆನ್ನಾಗಿರೋದು ಈಗಲೂ ಫಿಲ್ಟರ್ ನೀರು ಚೆನ್ನಾಗಿ ಬರಲ್ಲ, ಬೇರೆ ಕಡೆ ಹೋಗ್ತಾರೆ. ಅರ್ಧಕ್ಕರ್ಧ ಜನ ಇಲ್ಲೇ ಹಿಡಿದು 10 ಜನ ಬೇರೆ ಕಡೆ ಹೋಗ್ತಾರೆ. ಸರ್ ಬಿಲ್ ಕೊಡಲ್ಲ. ಈಗ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಎಲ್ಲ 2,25,000 ಮಾಮೂಲಿ ಎಲ್ಲ ಎಡಿಟ್ ಮಾಡಿ ನಾವು ಆಗ್ಬೋದು ಸರ್. 2,25,000 3 ಲಕ್ಷನೂ ಮಾಡ್ಬೋದು. ಅದಕ್ಕೆ ಹೊಸದು GST ಬಿಲ್ ಕೊಡ್ತಾ ಇಲ್ಲ, ಯಾರನ್ನ ಕೇಳಿದ್ರು ಕೊಡ್ತಾ ಇಲ್ಲ. ಈಗ ಇದನ್ನೇ ಹೊಸದಾಗ್ಬೋದಾಗಿತ್ತಲ್ಲ. ತುಂಬ ತೇಲಾಡ್ತಾ ಇದೆ ಸರ್ ಭ್ರಷ್ಟಾಚಾರ. ಏನು ನೀವು ದಾಖಲೆಗಳು ಕೊಡಲ್ಲ, ಏನಾದರೂ ಕೇಳಿದ್ರೆ ಮಾಡಲ್ಲ. ಈಗ ಚರಂಡಿ ಕ್ಲೀನ್ ಆಗಿದೆ. ಈಗ ಮಳೆ ಬಂದರೆ ಕೆಲವು ST ಕಾಲೋನಿಯಲ್ಲಿ ಮನೆಗಳಿಗೆ ನೀರು ಬರ್ತದೆ. ಒಂದು ಫೋನ್ ಹಾಕಿದ್ರೆ, ಸರ್ ಮೆಂಬರ್ಗಳಿಗೆ ಫೋನ್ ಹಾಕ್ತೀವಿ, ಇಲ್ಲಿ ಚರಂಡಿ ಕ್ಲೀನ್ ಮಾಡಿಲ್ಲ ಅಂತ. ನೀನು ಮಾಡಿಸು, ನಾನು ಬಿಲ್ ಕಾಸು ಕೊಡ್ತೀನಿ. ನೀನೇನಕ್ಕೆ ಮೆಂಬರ್ ಆಗಿರೋದು? ನೀನು ನಾನು ಮಾಡಿಸ್ಬೇಕಂತೆ ಸರ್. ನಾನು ಮಾಡಿಸಿದ್ಮೇಲೆ ಅವರು ಬಂದು ಫೋಟೋ ತಗೊಂಡು ಬಿಲ್ ಮಾಡೋಣ ಸರ್. ಜನಸ್ಪಂದನೆ ಮುಖ್ಯಮಂತ್ರಿ ವೆಬ್ಸೈಟ್ ಅದು. ಜನಸ್ಪಂದನೆ ಅದು 30 ದಿನ ಇರ್ತದೆ, ಅದು ರಿಪ್ಲೈ ಕೊಡಬೇಕು. ಆಯಿತು, ರಿಪ್ಲೈ ಕೊಡ್ತಾರೆ. ನಾವು ಇದಕ್ಕೆ ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ, ನಿಮ್ಗೆ ಅವ್ರು ಕೊಟ್ಟಿರೋ ಮಾಹಿತಿ ತೃಪ್ತಿ ಇದೆ ಅಂತ ಕೇಳ್ತಾರೆ. ನಾವು ಇಲ್ಲ ಮೇಡಮ್ ಅಂದಾಗ UO ಮೇಡಮ್ ಗೊತ್ತದೆ. UO ಮೇಡಮ್ ಏನು ಮಾಡ್ಬೇಕು, ಅದನ್ನು ಪರಿಶೀಲನೆ ಮಾಡಿ ಬೇರೆ ಇದು ಇಂಬಾರ ಕೊಡಬೇಕು. ಅವ್ರು ಏನು ಮಾಡ್ತಾರೆ, PDO ಮೇಡಮ್ ಅವ್ರಿಗೆ ಫೋನ್ ಮಾಡ್ತಾರೆ. ಅಲ್ಲಿ ಏನು ಕಾಪಿ ಪೇಸ್ಟ್ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾರೆ. ಆಯಿತು, ನಾವು UO ಮೇಡಮ್ ಅವ್ರು ಕೊಟ್ಟಿರೋದು ನಮಗೆ ತೃಪ್ತಿ ಇಲ್ಲ ಅಂದ್ಬಿಟ್ಟು ನಾವು CO ಕಂಪ್ಲೇಂಟ್ ಮಾಡಿದ್ರು. CO ಅವ್ರು ಏನು PDO ಏನು ರಿಪ್ಲೈ, 3 ಅವರು ಅದೇ ರಿಪ್ಲೈ ಕೊಡ್ತಾರೆ. ನಮ್ಮ ಮತ್ತೆ ಯಾರ ಹತ್ರಕ್ಕೆ ಹೋಗ್ಬೇಕು? ಈ ಥರ ತುಂಬ ಭ್ರಷ್ಟಾಚಾರ ಆಗ್ತಾಯಿದೆ. ಇದಕ್ಕೆ ಇದುವರೆಗೂ ನಾವು ಏನು ಕೆಲಸಗಳು ನಮ್ಮೂರಲ್ಲಿ ಆಗ್ತಾ ಇಲ್ಲ. ಎಲ್ಲ ಅವರು ಸರ್, ನಾನು ಮೊನ್ನೆ ಪ್ರತಿಭಟನೆಗೆ ಒಂದು ಅರ್ಜಿ ಸಹ ಕೊಟ್ಟಿದ್ದೀನಿ PDO ಅವ್ರು. ಮೇಡಮ್ ಇದೇ ಥರ ನೀವು ಎಲ್ಲ, ನಾನು ಇಲ್ಲೇ ಕೂತ್ಕೊತೀನಿ, ಉಪವಾಸ ಸತ್ಯಾಗ್ರಹ ಇಲ್ಲೇ ಪಂಚಾಯತಿ ಮುಂದೆ ಕೂತ್ಕೊಂತೀನಿ, ನೀವೇನು ದಾಖಲೆ ಕೊಡ್ತೀನಿ ನಾನು ಆದ್ರೂ ಹೇಳ್ಬಿಟ್ಟು ಬಂದಿದ್ದೀನಿ. ಬೇರೆಯವ್ರ ಕೈಯಲ್ಲಿ ಅವ್ರಿವ್ರ ಕೈಯಲ್ಲಿ ಫೋನ್ ಮಾಡಿಸ್ತಾರೆ, ನನಗೆ 3 ಕಾಲ್ಸ್ ಫೋನ್ ಮಾಡಿಸ್ತಾರೆ. ನಾನು ಮಾಡ್ತೀನಿ, ನೀವು ಸುಮ್ಮನೆ ಇರೋ, ನಮ್ದು ಆಡಳಿತ ಇರೋದು ಅಂತ ಬೇರೆಯವ್ರ ಕೈಯಲ್ಲಿ ನನಗೆ ಫೋನ್ ಮಾಡಿಸ್ತಾರೆ.
ಆಯಿತು ನಾನು ಸುಮ್ಮನೆ ಹೋಗ್ತೀನಿ ತೊಳಗಿದ್ದಾರೆ. ಒಬ್ಬರೇ 9 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ನಮ್ಮ ಊರಲ್ಲಿ. ಒಬ್ಬರೇ ಒಂದೇ ಎಲ್ಲ ಇದು ಚರಂಡಿಗಳದು ಇದು ಎಲ್ಲ 9 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ. 9 ಲಕ್ಷ ರೂಪಾಯಿ ಟೋಟಲ್ ಕೆಲಸ ಆಗಿ. ಅದೇ ಸರ್, ಅರ್ಧ ಆದರೆ ಅರ್ಧ ಆಗಿಲ್ಲ. ಇದು ನೋಡಿ, ಇದು ಎರಡೂ ಸೇರಿ ಎರಡು ಮಾಡ್ಕೊಂಡಿದ್ದಾರೆ. PDO ಬರೋದೇ ಇಲ್ಲ ಸರ್. ಇದು ನಮ್ಮೂರು ಎಲ್ಲಿ ಏನು ಚರಂಡಿ, ನಮ್ಮ ಮನೆ ಹತ್ರ ನೀರು ಎಲ್ಲಿಗೆ ಹೋಗ್ತದೆ ನನಗೆ ಆನ್ಸರ್ ಕೊಟ್ಬಿಡ್ಲಿ. ಇವು PDO ಅವ್ರಿಗೆ ಗೊತ್ತಿರಬೇಕಲ್ಲ, ಇಲ್ಲ ಮೆಂಬರ್ಗೆ. ನನ್ನ ಹತ್ರ ವಿಡಿಯೋ ಇದೆ, 3 ಗಂಟೆ ಕರೆಕ್ಟಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಚೇರಿಯಲ್ಲಿ ಒಬ್ಬರು ಇರಲ್ಲ. EO ಮೇಡಮ್ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ. EO ಮೇಡಮ್ ಫೋನ್ ಮಾಡ್ತಾನೆ, ಎಲ್ಲರೂ ಓಡ್ ಬರ್ತಾರೆ. EO ಮೇಡಮ್ಗೆ ನನ್ನ ಹತ್ರ ಇವಾಗಲೂ ವಿಡಿಯೋ ಇದೆ. ನಾನು ಪಂಚಾಯತಿಯಲ್ಲಿ ಒಬ್ಬರು 3 ಗಂಟೆ ಸಮಯ, ಇನ್ನು 1 ತಿಂಗಳು 2 ತಿಂಗಳು ಒಬ್ಬರು ಇರಲ್ಲ ಪಂಚಾಯತಿಯಲ್ಲಿ. ಎಲ್ಲಿದ್ದಾರೆ ಮನೆಗೆ ಹೋಗ್ತಾರೆ. ಒಬ್ರು ಇದ್ದಾರೆ ಕ್ಲರ್ಕ್, ಒಬ್ಬರು ಮನೆಗೆ ಹೋಗ್ತಾರೆ ಊಟ ಮಾಡೋಕ್ಕೆ. ಇನ್ನೊಬ್ರು ಇದ್ದಾರೆ ಕ್ರಾಸಲ್ಲಿ ಮನೆ ಇದ್ದಾರೆ ಹೋಗ್ತಾರೆ. ಇನ್ನೊಬ್ರು ಇಲ್ಲಿ ಹೊರಟೋತಾರೆ ಮನೆಗೆ. ಎಲ್ಲೆಲ್ಲ ಒಬ್ಬರು ಇರಲ್ಲ ಪಂಚಾಯತಿಯಲ್ಲಿ. ಒಬ್ಬ ಕ್ಲರ್ಕ್ ಒಬ್ಬರು ಇರ್ತಾರೆ ಅಷ್ಟೇ. ನೀವೇನೇ ದಾಖಲೆ ಇವುಗಳು ಕೊಡಿ ಸರ್. ಈ 15 ಫೈನಾನ್ಸ್ ಕೇಳಿದ್ದೀನಿ, ದಾಖಲೆ ಕೊಡಲ್ಲ. ಮಂಜುನಾಥ್ ಅಂತ ಸರ್. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಸುಬ್ರಹ್ಮಣ್ಯರವರ ತವರೂರು ಇದು. ಇಲ್ಲೇ ಬರೋಬ್ಬರಿ ಲಕ್ಷಾಂತರ ರೂಪಾಯಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದೆ. ಅಧಿಕಾರಿಗಳನ್ನ ಕೇಳೋಕೆ ಹೋದ್ರೆ ನಕಲಿ ಬಿಲ್ಗಳನ್ನ ಮುಂದೆ ಇಡ್ತಾರೆ. ಒಂದೇ ಕಾಮಗಾರಿಗೆ 2 ಬಿಲ್ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತೆ. ಕುಡಿಯುವ ನೀರಿನ ಘಟಕ ರಿಪೇರಿ ಹೆಸರಲ್ಲಿ ನಕಲಿ ಬಿಲ್ ಸೃಷ್ಟಿಸಲಾಗಿದೆ ಎನ್ನುವ ಆರೋಪವು ವ್ಯಾಪಕವಾಗಿ ಕೇಳಿ ಬರ್ತಿದೆ. ನಾವು ಇದೇ ಹೆಣ್ಣಂಗೂರು ಗ್ರಾಮದ ನಿವಾಸಿನೇ, ಹೊಸಪೇಟೆ ಗ್ರಾಮ ಪಂಚಾಯತಿನೇ. ಸೊ ಇಲ್ಲೇನಾಗಿದೆ ಅಂದರೆ ಈ ಫಿಲ್ಟ್ರಲ್ಲಿ ಬಂದು ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟಿದ್ದೀವಿ. ನಮ್ಗೆ ಅನುಮಾನ ಬಂದು ಅರ್ಜಿ ಕೊಟ್ವಿ ಯಾರೋ PDOಗೆ. ಸೊ ಆನ್ಲೈನಲ್ಲೂ ಅರ್ಜಿ ಹಾಕಿದ್ವಿ. ನಮ್ಗೆ ದಾಖಲೆಗಳು ಬೇಕು, ಪ್ಲಸ್ GST ಬಿಲ್ ಬೇಕು ಅಂತೆಲ್ಲ ಕೇಳಿದ್ವಿ. ಅವ್ರು ನೋಡಿದ್ರೆ GST ಬಿಲ್ ಕೊಡ್ದಿರೇ ಮಾಮೂಲಿ ಅದು ಏನು ಮೆಟೀರಿಯಲ್ ಹಾಕಿದ್ದಾರೆ ಅದ್ರ ಮಾತ್ರ ಬಿಲ್ ಕೊಟ್ಟಿದ್ದಾರೆ. ಸೊ ಮತ್ತು ನಾವು ಇದ್ರದ್ದು ದಾಖಲೆಗಳು ಕೇಳೋಕೆ ಹೋದರೆ ನಮ್ಗೆ ಬಂದಿರೋದು ಇದೆ. ಅವರು ಬಂದು ಯಾರು ಇಂಜಿನಿಯರ್ ಗುತ್ತಿಗೆದಾರರಿಗೆ ಅವ್ರ ಕಡೆ ಹೋಗಿರೋದು ಅಮೌಂಟು. ಈ ಇಂಜಿನಿಯರ್ ಕೇಳಬೇಕು ಅಂತ ಹೇಳಿದ್ರು. ಮತ್ತು ಅವ್ರ ಹತ್ರ ನಂಬರ್ ಇಲ್ದಿ ನಮ್ಮ ಹತ್ರ ಇರ್ತದೆ ಅದು. ಮತ್ತು PDO ಕೇಳಿದ್ರು, ಮೇಡಮ್ ಅದು ಅವ್ರ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ ಅಂತ ಕೇಳಿದಕ್ಕೆ ಅದು ನಮ್ಮ ಹತ್ರ ಇಲ್ಲಪ್ಪ, ಅದು ಬೇರೆಯವ್ರ ಹತ್ರ ಇರೋದು ಅಂತೆಲ್ಲ ಇದು ಸುಳ್ಳು ವಾದ ಮಾಡ್ತಾರೆ. ಸೊ ಈಗ ಇದು ಬಿಲ್ ಬಂದು 2,25,000 ಬಿಲ್ ಮಾಡಿದ್ದಾರೆ. ಅದ್ರಿಗೆ ಹಾಕಿರೋ ಮೆಟೀರಿಯಲ್ ಬಂದು 1,20,000 ಆಗಿರ್ಬೋದು, ಏನೋ ಅಪ್ರಾಕ್ಸಿಮೇಟ್ ಅಷ್ಟು ಆಗಿರ್ಬೋದು ಅಷ್ಟೇ. ಅದರಲ್ಲೂ ನಮ್ಮೂರಲ್ಲಿ ಬಂದು ಅರ್ಧ ನೀರು ಅರ್ಧ ಜನ ಇಲ್ಲಿ ಹಿಡ್ಕೋತಾರೆ, ಇನ್ನು ಅರ್ಧ ನೀರು ಬೇರೆ ಕಡೆ ಹಿಡ್ಕೊತಾರೆ. ಅರ್ಧ ಜನ ಸಿಕ್ಕಾಪಟ್ಟೆ ಜನ ನೀರು ಚೆನ್ನಾಗಿಲ್ಲ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಮೆಂಬರ್ಗಳನ್ನೂ ವಾದ ಮಾಡಿದೆ, ಇದನ್ನು ಕರೆಕ್ಟಾಗಿ ಏನಂತ ಸರಿ ಮಾಡೋಣ ಅಂದರೆ ಹಾಕಿದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ಮುಂಚೆ ನಾವು MLA ಅವ್ರ ಹತ್ರ ಹೋಗಿದ್ವಿ, ನಮ್ಮೂರಲ್ಲಿ ಫಿಲ್ಟರ್ ನೀರಿಲ್ಲ ಅಂದ್ಬಿಟ್ಟು ಕೇಳಿದ್ವಿ. ಅವರು ಸರಿ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದರು. ಸೊ ಇದು ರಾಜಕೀಯದ ಒತ್ತಡದಿಂದ ಮತ್ತೆ ಇವರು ಪಂಚಾಯತಿ ಕಡೆಯಿಂದ ಹಾಕ್ಸಿ ಎಲ್ಲ ಫ್ರಾಡ್ ಮಾಡಿದ್ದಾರೆ. ಎಲ್ಲ ಅಮೌಂಟ್ ಎಲ್ಲನೂ 1 ಲಕ್ಷ ಚಿಲ್ಲರೆ ಎಲ್ಲ ಫ್ರಾಡ್ ಮಾಡ್ಕೊಂಡಿದ್ದಾರೆ. ದಾಖಲೆಗಳು ಕೊಡ್ತಿಲ್ಲ ಸರ್. ರಸ್ತೆ ಬಿಲ್ ಇದು ಬಂದು ಶಿವಪ್ಪನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವರೆಗೂ ಅಂತ ಬಿಲ್ ಮಾಡಿಸಿದ್ದಾರೆ, 2 ಬಿಲ್ಲು. ಅದು ಫೋಟೋ ಬಂದು ಬರೀ ಒಂದೇ ಫೋಟೋದೇ ಹಾಕಿದ್ದಾರೆ. ಒಂದೇ ಫೋಟೋ ಹಾಕಿ 2 ಬಿಲ್ ಮಾಡಿದ್ದಾರೆ. ನಾವು PDO ಮೇಡಮ್ ಹೋಗಿ ಕೇಳಿದ್ವಿ, ಮೇಡಮ್ ಇದೆಲ್ಲ ಒಂದೇ ದೇವಸ್ಥಾನದ ಹತ್ರನೇ ವರ್ಕ್ ಮಾಡಿದ್ದಾರೆ, ಎರಡು ಎಲ್ಲಿಂಗೆ ಇದೆ ಬಿಲ್ಲು ಅಂತ ಕೇಳಿದ್ವಿ. ಸೋಮೇಶ್ವರ ದೇವಸ್ಥಾನ ಗಂಟ ನಾವು ಕಾಂಕ್ರೀಟ್ ರೋಡ್ ಆಗಿಲ್ವಲ್ಲ, ಇದನ್ನ ಹೆಂಗೆ ಬಿಲ್ ಮಾಡಿದ್ದೀರಿ ಅಂದೆ. ಇಲ್ಲ ಅಶೋಕ್ ಹಾಕಿದ್ದಾರೆ ಹಾಗೆ ಅಂದರು. ಬನ್ನಿ ಮೇಡಮ್ ತೋರಿಸ್ತೀನಿ, ನೀವು ಜಾಗನೇ ನೋಡಿದಿರ ಅದು ಹೆಂಗೆ ಬಿಲ್ ಮಾಡ್ತಿದ್ದೀರಿ ಅಂತ ನಾವು ವಾದ ಮಾಡಿದ್ವಿ. ಇಲ್ಲ ಆಗಿದೆ ಅಂದರು. ಸರಿ ಅಂದ್ಬಿಟ್ಟು ಅದಕ್ಕೂ ಸುಮ್ಮನಾದ್ವಿ. 2 ಬಿಲ್ ಆಗಿದೆ ಬಿಟ್ರೆ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ವಿ. ಮತ್ತೆ ರೀಸೆಂಟ್ ಮತ್ತೆ ಸೋಮೇಶ್ವರ ದೇವಸ್ಥಾನ ಹತ್ರ ಅಂದ್ಬಿಟ್ಟು ಜನಗಳ ಹತ್ರ ಒಂದು 20 ಜನ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಬಿಲ್ ಮಾಡಿಸ್ಕೊಂಡಿದ್ದಾರೆ. ನಮ್ಗೆ ವಿಷಯ ತಿಳಿತು, ಯಾರೋ ಅಧ್ಯಕ್ಷರ ಕಡೆಯಿಂದ ನಮ್ಗೆ ಗೊತ್ತಾಯಿತು ಈ ಥರ ಮಾಡಿಸಿದ್ದಾರೆ, ಸಿಗ್ನೇಚರ್ ಹಾಕಕ್ಕೆ ಹೇಳ್ತಿದ್ದಾರೆ ಅಂದರು. ಆಗ್ಬೇಡ್ರಿ ನಾವು ಬಂದು ಅರ್ಜಿ ಕೊಡ್ತೀವಿ ಅಂತ ಅರ್ಜಿ ಕೊಟ್ಟಿದ್ದೀವಿ. ಸೊ ಏನೋ ಇದ್ರದ್ದು ಬಿಲ್ ಮಾಡಬೇಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ. ಅದರಲ್ಲಿ ಏನು ಫ್ರಾಡ್ ಮಾಡಿದ್ರೋ ಮತ್ತೆ ಗೊತ್ತಿಲ್ಲ. ನಾವು ಅರ್ಜಿ ಕೊಟ್ಟಿರೋದು ಕೊಟ್ಟಿದ್ದೀವಿ, ಅದೇ ಬಿಲ್ಲೇ ಮಾಡಿದಾರೋ ಇಲ್ಲ ಬಳಸ್ಕೊಂಡಿದಾರೋ ಗೊತ್ತಿಲ್ಲ. ಅದಿನ್ನೂ ಅದು ಪೆಂಡಿಂಗಲ್ಲಿದೆ, ಅದು ನಾವಿನ್ನೂ ಕೇಳಲಿಲ್ಲ. ನಕಲು ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ನಾವು ವಿಚಾರಿಸ್ಬೇಕು. PDO ನಮ್ಗೆ ಅಷ್ಟೊಂದು ಸರಿ ಕಾಣ್ತಿಲ್ಲ ಸರ್, ಸಿಕ್ಕಾಪಟ್ಟೆ ಫ್ರಾಡ್ ಮಾಡ್ತಿದ್ದಾರೆ. ಏನೋ ಅಮಾಯಕರು ಯಾರನ್ನು ಹೋದರೆ ಅವ್ರ ಮೇಲೆ ಗಲಾಟೆಗೆ ಹೋಗೋದು, ಯಾರನ್ನ ಬುದ್ಧಿವಂತರು ಹೋದಾಗ ಅವ್ರಿಗೆ ಯಾವ ಥರ ಹೇಳ್ಬೇಕು ಆ ಥರ ಮಾತಾಡ್ತಾರೆ. ಇವಾಗ ನಾವು ಕೇಳಿರೋದಕ್ಕೆ ತಕ್ಕಂಗೆ ಏನೋ ನಾವು ಆನ್ಲೈನಲ್ಲಿ ಅರ್ಜಿಗಳು ಹಾಕಿದ್ವಿ, ಅದಕ್ಕೋಸ್ಕರ ನಮ್ಗೆ ಕ್ಲೀನಾಗಿ ಉತ್ತರ ಕೊಡ್ತಿದ್ದಾರೆ. ಸೊ ನಾವು ಆನ್ಲೈನಲ್ಲಿ ಅರ್ಜಿ ಹಾಕ್ತೀರ ಮಾಮೂಲಿ ಹೋಗಿ ಕೇಳಿದ್ರೆ ನಮಗೂ ಅಷ್ಟೇ ಮಾಡ್ತಿದ್ದು. ಏನೋ ಸ್ವಲ್ಪ ಗೊತ್ತಿದೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಇದರಲ್ಲಿದ್ದಾರೆ ಸರ್. ನಮ್ಗೆ ಈ PDO ಬೇಡ ಸರ್, ನಮ್ಮ ಇದಕ್ಕೆ PDO ಬೇಡ. ಮತ್ತು ಈಗ ಒಬ್ಬ ನೌಕರಿಯವರು, ಗೌರ್ಮೆಂಟ್ ನೌಕರಿಯವರು ಅಮ್ಮಮ್ಮ ಅಂದರೆ ಒಂದು 5 ವರ್ಷ ಒಂದು ಪಂಚಾಯತಿಯಲ್ಲಿ ಇರಬೇಕು. ಸುಮಾರು 20-25 ವರ್ಷದಿಂದ
ಮಹಾಲಿಂಗಪ್ಪನವರು ಅನ್ನೋದು ಸೆಕ್ರೆಟ್ರಿ ಬರೀ ನಮ್ಮ ಹೊಸಪೇಟೆ ಪಂಚಾಯತಿಯಲ್ಲೇ ಇದ್ದಾರೆ 20 ವರ್ಷದಿಂದ. ಅವ್ರೇನೋ ಅವ್ರು ಟ್ರಾನ್ಸ್ಫರ್ ಆಗಲ್ವ ಹಾಗಾದ್ರೆ? ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಆಗಲ್ಲ, ಅವ್ರಿಗೆ ಮಾತ್ರ ಹೊಸಪೇಟೆ ಪಂಚಾಯತಿ ಅಂತ ಮಾತ್ರನೇ ಇರುತ್ತೆ, ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ. ಟ್ರಾನ್ಸ್ಫರ್ ಮಾಡಲಿ, ಎಲ್ಲ ಕಡೆನೂ ಓಡಾಡಬೇಕು ಅಧಿಕಾರಿಗಳು. ಟ್ರಾನ್ಸ್ಫರ್ ಆದಾಗೇನೆ ಅವ್ರಿಗೂ ತಿಳ್ಕೊಳ್ಳೋದು ಎಲ್ಲಿ ಯಾವ ಥರ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಪಿಡಿಒ ಯಮುನಾ ರಾಣಿ ವಿರುದ್ಧ ಈಗಾಗಲೇ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ ಹಣ ಲೂಟಿ ಹೊಡೆದಿರುವ ಬಗ್ಗೆ ದೂರು ನೀಡಿದ್ದಾರೆ. ಪಂಚಾಯಿತಿ ಕಚೇರಿಗೆ ಬಾರದೆ ಸ್ಥಳ ಪರಿಶೀಲನೆ ಮಾಡದೆ ಹಣ ಲೂಟಿ ಹೊಡೆಯಲು ಪಿಡಿಒ ಸಾಥ್ ನೀಡಿದ್ದಾರೆ ಎಂದಿದ್ದಾರೆ. ಇವೆಲ್ಲದರ ಬಗ್ಗೆ ಸೂಕ್ತ ತನಿಖೆಯಾಗದೆ ಹೋದ್ರೆ ಸರ್ಕಾರದ ಹಣ ಭ್ರಷ್ಟರ ಪಾಲಾಗಲಿದೆ.